ಪ್ಲಾನ್ ಇದೆಯೋ ನನಗೆ ಗೊತ್ತಿಲ್ಲ. ಅವರು ವಿಶಾಲ್ ಮಾರ್ಟ್ ನೋಡಿ ಬಂದರು, ಮೆಟ್ಲು ಎಳಿತಾ ಇದ್ಲು, ಹಂಗಾಗಿ ಲೇಟ್ ಆಗಿ ನೋಡಿ ಹೋಗ್ತಿದ್ದಾರೆ ನಮ್ಮ ಮೇಡಮ್ ಅವರು. ತಿಂಡಿಗಳು ರೆಡಿ ಆಗಿದ್ದೇವೆ, ಇನ್ನೇನು ಹೊರಡಕ್ಕೆ ಎಲ್ಲ ರೆಡಿ ಮಾಡ್ಕೊತಾರೆ. ಇಂತಿಗೊಂದು ಸರ್ಪ್ರೈಸ್ ಅಂತ ಕೊಟ್ಟಿದ್ದು, ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ನೋಡಿ. ಇಷ್ಟೊಂದು ರೆಡಿ ಆಗಿದೆ, ಇವಾಗ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಮಧ್ಯದಲ್ಲಿ ಇದು ಫಿಕ್ಸ್ ಆಯ್ತು ನೋಡಿ. ಊರು ಒಳಗಡೆ ಮನೆ ಒಳಗಡೆ ಅವ್ರ ಮನೆಗೆ ಬಂದ ತಕ್ಷಣ ಫುಲ್ಲು ಮಳೆ ನೋಡಿ. ಶೂಟಿಂಗ್ ಟೈಮಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಸ್ನಾನ ಮಾಡಿದ ತಕ್ಷಣ ಇದೊಂದು ಮಿಸ್. ಗುಡ್ ಮಾರ್ನಿಂಗ್. ಹೋಮ್ ಟೂರ್ ಮಾಡೋಣ ಅನ್ಕೊಂಡಿದ್ದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೋಕ ಫ್ಯಾಮಿಲಿ ಚಾನಲ್. ಇವತ್ತೇನು ವಿಶೇಷ ಅಂತ ಅಂದರೆ 5 ದಿನ ಟ್ರಿಪ್ ಹೋಗ್ತಾ ಇದೀವಿ. ಅದಕ್ಕೆ ಒಂದು ಲಾಗ್ ಇರಲಿ ಅಂತ ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅದರಲ್ಲಿ ಒಂದೊಂದು ಲಾಗ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಇವತ್ತು ಶಾಪಿಂಗ್ ಮಾಡಬೇಕು ಅಂತ ಹೊರಡ್ತಾ ಇದ್ದೀವಿ. ಯಾಕೆಂದರೆ ಮಿನಿಮಮ್ 5 ಡೇಸ್ ಆಗುತ್ತೆ ಹೋಗಿ ಬರೋದಕ್ಕೆ. ಅಷ್ಟರೊಳಗೆ ಏನೇನು ಬಟ್ಟೆಗಳು ಬೇಕು ನಮಗೆ ಶಾಪಿಂಗ್ ಎಲ್ಲ ಓಡಾಡೋಕ್ಕೆ, ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ಹೊರಡ್ತೀವಿ. ಅಂದರೆ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಬಂದಮೇಲೆ ನೆಕ್ಸ್ಟು ಫಸ್ಟ್ ಮನೆ ದೇವರು, ಆಮೇಲೆ ಇನ್ನು ಎಷ್ಟೆಷ್ಟು ದೇವ್ರಿಗೆ ಹೋಗ್ತೀವಿ, ಇನ್ನು ಯಾವ್ಯಾವ ದೇವ್ರಿಗೆ ಹೋಗ್ತೀವಿ ಅಂತ ಏನೂ ಗೊತ್ತಿಲ್ಲ. ಒಟ್ಟು ಸರೌಂಡಿಂಗ್ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಅಲ್ಲೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿ ನಮ್ಮ ಕಾರಲ್ಲೇ ಫುಲ್ ಜರ್ನಿ, 3 ಜನ. ಧರ್ಮಸ್ಥಳ. ನನ್ನ ಮಗಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಮುಡಿ ಕೊಡೋಕೆ ಹೋಗ್ತಾಯಿದ್ವಿ. ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಮುಡಿ ಕೊಡೋಕೆ ಹೋಗ್ತಾಯಿದ್ವಿ. ಅದಕ್ಕೋಸ್ಕರ ಎಲ್ಲ ಸರೌಂಡಿಂಗ್ ದೇವಸ್ಥಾನ ಎಷ್ಟಿರುತ್ತೆ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಪೂರ್ತಿ ಮಂಗಳೂರು, ಧರ್ಮಸ್ಥಳ, ಹಾಸನ, ಈ ಥರ ಬೇಲೂರು, ಹಳೆಬೀಡು ಪ್ರತಿಯೊಂದು ಮುಗಿಸ್ಕೊಂಡು ಸಕಲೇಶ್ವರ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಬೆಂಗಳೂರು. ಹೌದಾ? ಅಷ್ಟು ಪ್ಲಾನ್ ಇದೆಯೋ ನನಗೆ ಗೊತ್ತಿಲ್ಲ. ಅವ್ರು ಇವಾಗ ಹೇಳ್ತಿರೋ ಯಾಕೆಂದ್ರೆ ಕಾರಲ್ಲಿ ಹೋಗ್ತಾ ಇದೀವಲ್ವಾ. ಇವಳಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಪಾಪಗೆ ಕಿವಿ ಚುಚ್ಚಿಲ್ಲ, ಹಾಗೆ ಕಿವಿ ಕೂಡ ಅಲ್ಲೇ ಚುಚ್ಚಿದ್ರೆ ಚುಚ್ಚಿಸ್ಕೊಂಬರೋದು, ಇಲ್ಲಾಂದ್ರೆ ಬೆಂಗಳೂರು. ಯಾಕೆಂದ್ರೆ ಬೆಂಗಳೂರಲ್ಲಿ ನಾವು ಹೋಗಿರ್ತೀವಿ, ಪಾಪ ಅದಕ್ಕೆ ಏನಾದ್ರು ಸುಸ್ತಾಗ್ತದೆ ಅಂದಾಗ ಆಗಲ್ಲ ಅಂದಾಗ ಹಿಂಸೆ ಕೊಡಬಾರ್ದಲ್ವಾ. ಹಂಗಾಗಿ ಬಂದು ಬೇಕಾದ್ರೆ ಒಂದ್ ದಿವಸ ರೆಸ್ಟ್ ಆದ್ರೂ ಪರವಾಗಿಲ್ಲ, ಇಲ್ಲಿ ಬೆಂಗಳೂರಲ್ಲಿ ಬಂದು ಚುಸ್ಸೋಣ ಅನ್ಕೊಂಡು ಪ್ಲಾನ್ ಇದ್ದೇವೆ. ಇನ್ನು ಅಲ್ಲೇ ಚುಸ್ಸೋದು, ಬೆಂಗಳೂರು ಚುಸ್ಸೋದು ಇನ್ನು ಪ್ಲಾನ್ ಮುಂದೆ. ಆಮೇಲೆ ಮಂಗಳೂರು ಬೀಚ್ ಒಂದು ಪ್ಲಾನ್ ಇದೆ ಫೋಟೋ ಶೂಟ್ಗೆ. ಸುಮ್ಮನೆ ಅಷ್ಟು ನಮ್ಮ ಫೋನಲ್ಲಿ ನಾವೇ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಯಾವಾಗ ಬನ್ನಿ ಶಾಪಿಂಗ್ ಮಾಡ್ಕೊಂಬರೋಣ. ಓಕೆ. ಶಾಪಿಂಗ್ ಆಗ್ತಿದೆ ನಮ್ಮ ಬೇಬಿ ಶಾಪಿಂಗ್ ನೋಡಿ. ಇಬ್ರು ಹೊರಟ್ರಿ ಈಗ. ನೋಡಿ ಬಂದರು. ಬಂದು ಕಾರಿಗೆ ಬಂದರು ಇಬ್ರು. ಇಷ್ಟ ಗಂಟೆ ಅವಳೇ ಮೆಟ್ಲು ಎಳಿತಾ ಇದ್ಲು, ಹಂಗಾಗಿ ಲೇಟ್ ಆಯಿತು. ವೆಲ್ಕಮ್. ನೋಡಿ ಶಾಪಿಂಗ್ ಹೊರಡೋಕ್ಕೋಸ್ಕರ ರೆಡಿ ಆದರು. ಓಕೆ ಚಲ್. ನೋಡಿ ಹೊಸದು ಎಲ್ರಿ ಇದು ಹೊಸದು ಮಾಗಡಿ ಮೇನ್ ರೋಡು ಹೊಸದು ವಿಶಾಲ್ ಮಾರ್ಟ್. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಹೆಂಗೆ ಆಡ್ತಿದೆ. ಈಗ ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿ ನನ್ನ ಮಗಳು ಅವಳೇ ಟ್ರೈ ಹಿಡ್ಕೊಂಡು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ಹೌದಾ? ಶಾಪಿಂಗ್ ಸೆಲೆಕ್ಷನ್ ಮಾಡ್ತಾಯಿದ್ದಾರೆ ನಮ್ಮ ಬೇಬಿ. ಯಾವ್ದು ಬೇಕು ಕಂದ? ನೋಡಿ ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗೀತು, ಹೋಗಿ ಎಲ್ಲ ಬಟ್ಟೆಗಳು ತಗೊಂಡವ್ರೆ. ಏನು ತಗೊಂಡವ್ರೆ, ಎಷ್ಟು ತಗೊಂಡವ್ರೆ ನೋಡಬೇಕು. ತುಂಬ್ಕೊಂಡವ್ರೆ ಎಲ್ಲ ಟಿ ಶರ್ಟ್ಗಳು ಅಂತ ನೋಡಿ. ಫುಲ್ ಪರ್ಚೇಸ್ ಮಾಡ್ತಾಳೆ ನನ್ನ ಮಗಳು. ಬಾಟ್ಲುಗಳೆಲ್ಲ ಪರ್ಚೇಸ್ ಮಾಡ್ತಾಳೆ. ನೋಡಿ ಚಡ್ಡಿ ಹಾಕ್ಲಕ್ಕ
ಆಯಿತು ಇವಾಗ ಹೊರಟ್ವಿ ತಿರ್ಗಿಸಿ ನಮ್ಗೆ ಐಸ್ಕ್ರೀಮ್ ಕೊಡಿಸಪ್ಪ ಒಂದು ಫಸ್ಟು ಪಾಪ್ಕಾರ್ನ್ ಇತ್ತಲ್ಲೇ ನೋಡಿ ಮತ್ತೆ ಫಸ್ಟ್ ಕ್ರೈಗೆ ಬಂದಿದ್ದಾರೆ ನೋಡೋಕ್ಕೆ ಅಂತ. ಅಲ್ಲೊಂದು ಕಡೆ ಆಯಿತು, ಈಗ ವಿಶಾಲ್ ಮಾರ್ಟ್ ಆಯಿತು. ಇವಾಗ ಫಸ್ಟ್ ಕ್ರೈಯಲ್ಲಿ ಏನು ನಡೀತಾ ಇದೆ ಆಫರು ಎಲ್ಲ ಚೆಕ್ ಮಾಡೋಣ. 50% ಆಫ್ ಅಂತ ಇದೆ, ನೋಡೋಣ ಇಲ್ಲಿ ಎಲ್ಲೊಂದು ಸಲ ಚೆಕ್ ಮಾಡಿ ಏನಿದೆ ಏನಿಲ್ಲ ನೋಡೋಣ ಒಂದ್ಸಲ. ಬನ್ನಿ ನೋಡಿ ಹೋಗ್ತಿದ್ದಾರೆ ನಮ್ಮ ಮೇಡಮ್ ಅವರೊಳಿಕೆ ನೋಡಿ. ನೋಡಿ ಗೈಸ್, ಇವಾಗ ಜಸ್ಟ್ ಬಂದ್ವಿ, ಇವಾಗ ಕುತ್ಕೊಂಡ್ವಿ. ನನ್ನ ಮಗಳು ಸ್ಲಿಪ್ಪರ್ ಹಾಕ ಬಂದಿದ್ದು ಫುಲ್ ನೋಡಿ ನೋಡಿ ನನ್ನ ಮಗಳ ನೋಡಿ ಇಬ್ರು ಕೂತಾರೆ ಇಲ್ಲೇ. ಶಿವ ಹಾಕೊಂಡ ನೋಡಿ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಫುಲ್ ಜೋರ ನಡೀತಾ ಇದೆ. ಇಲ್ಲಿ ನೋಡಿ ನಮ್ಮ ಮನೆಯವರೆಲ್ಲ ದೇವರ ಐಟಮ್ ಎಲ್ಲ ತೊಳಿತಾ ಎಲ್ಲ ತಿಂಡಿ ಏನೇನು ಮಾಡ್ಕೊಂಡಿದ್ದೀವಿ ಎಲ್ಲನೂ ತೊಗೋತಾ ಇದ್ದೀವಿ. ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಹಾಯ್ ಗೈಸ್, ನೋಡಿ ಎಲ್ಲ ಶಾಪಿಂಗ್ ನೆನ್ನೆಲ್ಲ ಶಾಪಿಂಗ್ ಮಾಡ್ಕೊಬಂದಾಯಿತು. ಇವತ್ತೆಲ್ಲ ಈಗ ರೆಡಿಯಾಗಿದ್ದೀವಿ. ಎಲ್ಲ ತುಂಬ ಐಟಮ್ಗಳೆಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ನೋಡಿ ತಿಂಡಿಗಳು ರೆಡಿಯಾಗಿದ್ದಾವೆ. ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಟ್ರಿಪ್ ಹೋಗೋಕ್ಕೆ ಅಂತ. ಜಾಮೂನು, ಚಪಾತಿ, ರೈಸ್ ಪುಳಿಯೋಗರೆ, ಈ ಥರ ಏನೇನೋ ತುಂಬ ಮಾಡ್ಕೊಂಡವ್ರೆ ನೋಡಿ. ಬಟ್ಟೆಗಳೆಲ್ಲ ಫುಲ್ ಮಾಡಿದ್ದಾರೆ ನೋಡಿ. ಇವಾಗ ಶುಕ್ರವಾರ ಅಲ್ಲ, ಹಂಗಾಗಿ ನೀಟಾಗಿ ಪೂಜೆ ಮಾಡಿಬಿಟ್ಟು ಹೊರಡೋದು. ಓಕೆ, ಇನ್ನು ತೋರಿಸ್ತಾ ಹೋಗ್ತೀವಿ. ಹಾಯ್ ಗಾಯ್ಸ್, ಏನು ಗೊತ್ತಾ, ಬೆಳಗ್ಗೆ ಎಲ್ಲ ಶಾಪಿಂಗ್ ಮುಗಿದ್ಬಿಟ್ಟು ಇವಾಗ ನೆನ್ನೆ ಬೆಳಗ್ಗೆ ಎಲ್ಲ ಶಾಪಿಂಗ್ ಮುಗ್ದೈತೆ. ಇವಾಗ ಮತ್ತು ಇವತ್ತು ಬೆಳಗ್ಗೆ ಎದ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಮಾಡ್ಕೊಂಡು, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೇ ಒಂದು ಮಂಗಳೂರು ಬೀಚು, ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ ನನ್ನ ಮಗಳಿಗೆ ಮುಡಿ ಕೊಡೋಕ್ಕೆ ಅಂತ ಹೇಳಿದ್ದೀನಲ್ವ ನೆನ್ನೆನೇ. ಇದು ಏನಂದರೆ 2 ದಿನದಿಂದ ಕಂಟಿನ್ಯೂ ಆಗುತ್ತೆ. ಇವತ್ತು ಮನೆ ದೇವ್ರಿಗೆ ಹೋಗ್ತಾಯಿದ್ವಿ. ಇವತ್ತು ಮನೆ ದೇವ್ರಿಗೆ ಹೋಗಿ ಎಂಡ್ ಮಾಡ್ತಾಯಿದ್ದೀನಿ ಇದು ಲಾಗು. ಯಾಕಂತಂದರೆ ಮತ್ತು ಜಾಸ್ತಿ ಲಾಂಗ್ ಆಗುತ್ತೆ, ಅದಕ್ಕೇ 1, 2, 3 ಅಂತ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ಲನೂ ರೆಡಿ ಆಗಿದೆ. ರೆಡಿ ಆಗಿಬಿಟ್ಟು ಮತ್ತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ರಿ. ತಿಂಡಿಗಳು ಅಂದವೇ ಏನೇನು ತಿನ್ನಬೇಕು ಅನ್ನೋದನ್ನು ನೋಡಿ. ಇನ್ನೂ ತುಂಬ ಒಳಗಡೆ ಇನ್ನೂ ತಗೊಳ್ಳೋವಿದ್ದಾವೆ. ನೋಡಿ ಜಾಮೂನು, ಚಪಾತಿ, ಇನ್ನು ಸ್ವೀಟು, ಈ ಥರ ಎಲ್ಲ ಇನ್ನೂ ತುಂಬ ತಾಡಿದ್ವಿ. ಇನ್ನೂ ಅಲ್ಲಿ ಹೊರಗಡೆ ತುಂಬ ಇದ್ದಾವೆ, ತಗೋಬೇಕು. ಇವಾಗ ಪೂಜೆ ಮುಗಿಸಿದ್ದೀನಿ ನೋಡಿ. ನಾವು ಸಿಂಪಲಾಗಿ ಪೂಜೆ ಮಾಡ್ತೀವಿ, ಜಾಸ್ತಿ ಏನೂ ಇಡಲ್ಲ. ಹೂವು ಇಷ್ಟೇ ತಂದಿದ್ರು ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಕಳ್ಸ ಇಟ್ಟಿದ್ದೀನಿ ಬೆಳಗ್ಗೆನೇ ನೋಡಿ. ಯಾಕೋ ಈ ಕಡೆ ದೀಪ ಜಾಸ್ತಿ ಉರಿತಿಲ್ಲ, ಈ ಕಡೆ ಮಾತ್ರ ಉರಿತಿಲ್ಲ ನೋಡಿ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರು. ಹಾಯ್ ಹೇಳ್ರಿ. ಟೈಮ್ ನೋಡಿ ಎಷ್ಟಾಯಿತು ಅಂತ, 5:15 ಆಯಿತು. ಎಲ್ಲ ನೋಡಿ ಬೀಚಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ನನ್ನ ಮಗಳದು. ಇದು ನಂದು 2 ಟೊಪ್ಪಿ. ನಾವು ಯಾವಾಗೆಲ್ಲ ಹೊರಗಡೆ ಹೋದಾಗ 2 ತೊಗೊಂಬಂದಿರೋದು. ನಮ್ಮ ಮನೆಯವರು ಮದುವೆ ಮುಂಚೆ ಮದುವೆ ಆದಮೇಲೆ 1 ತಿಂಗಳಾಗಿತ್ತು. ಆವಾಗ ಅವರು ಹೊರಗಡೆ ಹೋಗಿದ್ರು ಅಂತೇಳಿ ನನಗೋಸ್ಕರ ಈ ಟೊಪ್ಪಿ ತೊಗೊಬಂದಿದ್ದಾರೆ. ನಾನು ನನ್ನ ಮಗಳಿಗೆ ಈ ಟೊಪ್ಪಿ ತೊಗೊಂಬಂದಿದ್ದೀನಿ. ಇಲ್ಲಿ ಯಡಿಯೂರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ, ಮದುವೆಗೆ ಹೋಗಿದ್ವಿ ಅಂತ, ಅಲ್ಲಿ ಇದೊಂದು ಟೊಪ್ಪಿ ತೊಗೊಬಂದಿದ್ದೀನಿ
ನೋಡಿ ಎಷ್ಟು ಚೆನ್ನಾಗೈತಲ್ವ. ನನಗೇನೋ ಗೊತ್ತಿಲ್ಲ, ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ. ಬೇಬಿ ಪಿಂಕ್ ತುಂಬಾ ಇಷ್ಟಪಡ್ತೀನಿ ನಾನು. ನೋಡಿ ಬ್ಯಾಗ್ ರೆಡಿ ಆಗೈತೆ, ಇದೊಂದು ಸೂಟ್ ಕೇಸ್ ರೆಡಿ ಆಗೈತೆ. ಇದರಲ್ಲಿ ಇದು ಏನಪ್ಪ ಕೊಬ್ಬರಿ ಇದ್ರದ್ದು ರೆಡಿ ಮಾಡಿಕ್ಕಿದ್ದೀನಿ. ಇದು ಜಾಮೂನು ಆವಾಗಲೇ ತೋರಿಸಿದ್ರಲ್ವ ನಮ್ಮ ಮನೆಯವರು. ಇದೆಲ್ಲ ಕಡಲೆಪುರಿ ಔಷಧಿ, ಆಮೇಲೆ ತಿನ್ನೋಕ್ಕೆ ಏನೇನು. ಇದು ಚಪಾತಿ, ಇದರಲ್ಲಿ ಟೊಮೊಟೊ ಗೊಜ್ಜು ತೊಗೊಂಡಿದ್ದಾರೆ ನಮ್ಮ ಮನೆಯವರು. ನೋಡಿ ಇಷ್ಟು ರೆಡಿ ಆಗಿದೆ. ಇವಾಗ ನಮ್ಮ ಸುಬ್ಬಿ ಮಲಗಿದ್ದಾರೆ ನೋಡಿ. ಎಲ್ಲನೂ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಈ ಥರ ಹಾಕಿದ್ವಿ, ಯಾಕಂದರೆ ನೀರು ಹಿಡಿಯುತ್ತಲ್ವ ಮತ್ತು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿದೆ ನೋಡಿ. ಇವಾಗ ಇನ್ನೂ ನನ್ನ ಮಗಳು ಮಲಗಿದ್ದಾಳೆ. ಅವಳು ಎದ್ದ ಮೇಲೆ ಅವಳಿಗೂ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಬೇಕು ನೋಡಿ. ಇವಾಗ ಇನ್ನು ಮುಂದೆ ಏನೇನು ನಡೀತೆ ಅಂತ ನೋಡೋಣ. ಓಕೆ ದೆನ್ ಬಾಯ್. ನನ್ನ ಮಗಳು ರೆಡಿಯಾಗಿ ಆಗಲೇ ಅವಳು ಎಲ್ಲರಿಗಿಂತ ಫಸ್ಟ್ ಆಗ್ತಿದ್ದಾಳೆ. ಓಕೆ ನಡಿ. ಇದೆಮ್ಮ ಬಾಯ್ ಹೇಳು, ಹಾಯ್ ಮಾಡು. ಇದೆಮ್ಮ ಹಾಯ್. ಟ್ರಿಪ್ ಆಯ್ತಾ ಇದೀವಿ, ಬಾಯ್. 3 ದಿವಸ. ಓಕೆ ಥ್ಯಾಂಕ್ ಯು. ನೋಡಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಇವಾಗ ನಾನು ಫಿಶ್ಗೆ ಊಟ ಹಾಕ್ತಾ ಇದ್ದೀನಿ. ಊಟ ಅಂದರೆ ಇದು ವಿಡಿಯೋ ಮಾಡು. ಪಪ್ಪು ಕೊಡ್ತಾ ಅಂತೇಳಿ ಬಾಬಾ. ಈಗ ನನ್ನ ಮಗಳು ವಿಡಿಯೋ ಮಾಡ್ತಿದ್ದಾಳೆ. ಫಿಶ್ಗೆ ಊಟ ಹಾಕ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ದಿನ ಆಗುತ್ತಲ್ವಾ ಹೋಗಿ ಬರೋದಕ್ಕೆ. ನೋಡೋದಲ್ಲಿ ಯಾಕಂತಿದೆ ಅಂತ ಫಿಶ್ಗೆ ಊಟ ಹಾಕ್ತಾ ಇದ್ದೀನಿ. ಯಾಕಂತಂದ್ರೆ ತುಂಬಾ ದಿನ ಆಗುತ್ತಲ್ಲ, ತುಂಬಾ ದಿನ ಅಂದರೆ ಒಂದು 3 ರಿಂದ 4 ದಿನ ಆಗುತ್ತೆ. ಅದಕ್ಕೆ ಇದೊಂದು ಫಿಶ್ಗೆ ಒಂದು ಟ್ಯಾಬ್ಲೆಟ್ ಥರ ಬರುತ್ತೆ, ಇದು ಗ್ಲೂಕೋಸ್ದು 3 ಹಾಕಬೇಕು. ಇವಾಗ ಹಾಕ್ತಿದ್ದೀನಿ. ನಿಮ್ಮ ಊಟ ಬರ್ತದೆ ಕೊಡಿ, ಬೇಕಾ ಕೊಡ್ತೀನಿ. ಪಾಪ ಅವನು ಮನ್ಸಿರ್ತಾರ ಅಲ್ವಾ, 3 ಹಾಕ್ಬೇಕಂತೆ 3 ಹಾಕ್ತಾರೆ. 3 ದಿವಸಕ್ಕೆ 3. ಬೇಡಕ್ಕಂದದು. ಇವಾಗ ನೋಡಿ ನನ್ನ ಮಗಳು ಅಳ್ತಿದ್ದಾಳೆ. ಇವಾಗ ಹೋಗೋಣ. ವಿದ್ಯಮ್ ಗೊಂಬೆ ಅಲ್ಲಿ ಇಟ್ಟಿದ್ದೀನಿ, ಅವ್ರಿಗೆ ಸಾಕೋದೆ. ಓಕೆ ಲೆಟ್ಸ್ ಗೋ. ಹೆಂಗಿರುತ್ತೆ ನೋಡೋಣ. ವಿದ್ಯಮ್ಮ ಇಲ್ಲಿ ಹಾಯ್ ಸೇವ್ ಮಾಡು. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಚಿನ್ನ ಇಲ್ಲಿ ಪಾಪ ಟಾಟಾ ಓದ್ತಿದ್ದಿಲ್ಲ ನೋಡಿ. ಹಾಯ್. ಓಕೆ ಸರಿ ಓಕೆ ಬರೋಣ. ನೋಡಿ ಇಷ್ಟೊಂದು ರೆಡಿ ಆಗಿದೆ. ಇವಾಗ ಬ್ಯಾಗ್ ಪ್ಯಾಕ್ ಆಗಿದೆ, ಅದರಲ್ಲಿ ಶೂಸು ಮತ್ತು ಸೂಟ್ ಕೇಸು, ಒಂದು ಬ್ಯಾಗು ಮತ್ತು ಇವೆಲ್ಲ ಆನ್ ದ ವೇ. ತಿಂಡಿ, ಬೆಡ್ಶೀಟು, ಯಾಕಂದರೆ ಚಳಿ ಜಾಸ್ತಿ ಅಲ್ವಾ ಅದಕ್ಕೆ. ನೋಡಿ ಇವಾಗ ಲಗೇಜ್ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ಬೇಬಿ ನೋಡಿ, ಹಾಯ್ ಬೇಬಿ. ಗಾಡೀಲಿ ಇಡ್ತಾ ಇದ್ದಾರೆ ಇವಾಗ ನಮ್ಮ ಮನೆಯವರು ಡಿಕ್ಕಿಲಿ. ಸೊ ಇನ್ನೂ ಇಷ್ಟಿದೆ ನೋಡಿ. ಬೆಳಗ್ಗೆ ಕಡಲೆಪುರಿ ತಿಂತಕ್ಕಂತಾಳೆ. ಗೊಂಬೆ ಇವಳಿಗೆ ಆಟ ಆಡೋಕ್ಕೆ ಬೇಕು ಅಂತ ತಗೊಂಡಿದ್ದೀನಿ. ಇವಾಗ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಟೈಮ್ ಆಗೋಯ್ತು ನೋಡಿ, ಅಷ್ಟು ಬೇಗ ಎದ್ರೂ ಟೈಮ್ ಆಗೋಯ್ತು. ಆದರೆ ತುಂಬಾ ಎಕ್ಸಾಕ್ಟಾಗಿದ್ದೀನಿ. ಎಕ್ಸಾಕ್ಟ್ ಮಿನಿಟ್ ತುಂಬಾ ಈಗ ಕಾಣಿಸ್ಬೋದು. ಏನೆಲ್ಲ ಎಂಜಾಯ್ ಮಾಡಬೇಕು ಅಂತ ಅಂದರೆ ಇವಳು ಹುಡ್ದಾಗಿಂದ ಎಲ್ಲೂ ಹೋಗೋಕ್ಕೆ ಆಗಿಲ್ಲ. ಫೋಟೋ ಶೂಟ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು, ಆದರೆ ಮಾಡ್ಸೋಕ್ಕೆ ಆಗಿರಲಿಲ್ಲ. ಈಗ ನೋಡೋಣ ಯಾವ ಥರ. ಅಂದರೆ ಫೋಟೋ ಶೂಟ್ ಅಂತಂದರೆ ನಾವೇ ಫೋನಲ್ಲೇ ಸುಮ್ಮನೆ ತಗೋತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಒಂದು ಬೀಚಲ್ಲಿ ಅವಳು ಆಟ ಆಡೋದು ಬೇಕು ಅಂತ ಅಷ್ಟೆ. ಮತ್ತೆ ಸಿಗೋಣ ಬನ್ನಿ. ನೋಡಿ ಅಂತೂ ಹೊರಡ್ತಾ ಇದ್ದೀವಿ. ಈಗ ಹೊರಡ್ತಾ ಇದ್ದೀವಿ ನೋಡಿ. ನೀರಿನ ಕ್ಯಾನ್ ದೊಡ್ಡ ತಗೊಂಡಿದ್ದೀವಿ, ಯಾಕಂತಂದರೆ ಅಲ್ಲಿ ನಿಲ್ಲಿಸಿ ತಗೊಳಕ್ಕಾಗಲ್ಲ ಅಂತ ತಗೊಂಡು ತುಂಬಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಅಲ್ವಾ. ಅದು ಫುಲ್ ಅಲ್ಲ, ನಮ್ಮದು ಲಾಂಗ್ ಜರ್ನಿ ಅಲ್ವಾ, ಹಂಗಾಗಿ ಹಂಗಂತ ನಾವು ಇವತ್ತು ಹೋಗ್ತಿರೋದೇನೋ 10 ಇಲ್ಲಿ ಎಷ್ಟು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ವಿ ಬಸ್ಸಲ್ಲಿ, ಮತ್ತು ಇಲ್ಲಾಂದರೆ ಟ್ರೈನಲ್ಲಿ ಹೋಗ್ತೀವಿ ಅಂತ. ಇಲ್ಲ
ಕಾರಲ್ಲಿ ಹೋಗ್ತಿದ್ವಿ, ಆಗಲ್ಲ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ. ಅವ್ರಿಗೆ ಅಡ್ಜಸ್ಟ್ ಆಗಲ್ಲ, ಕಾರು ಬಿಟ್ಟರೆ ಮತ್ತು ಟ್ರೈನು ಮತ್ತು ಬಸ್ ಅಡ್ಜಸ್ಟ್ ಆಗಲ್ಲ, ಅದಕ್ಕೇ ಕಾರಲ್ಲಿ ಹೋಗ್ತಾ ಇದ್ವಿ. ಬನ್ನಿ ಒಂದು ಹಿಂದೆ ಓಕೆ ನೋಡಿ ನೋಡಿ ಎಲ್ಲರೂ ಕೂತವ್ರೆ, ಎಲ್ಲ ಪ್ಯಾಕಿಂಗ್ ಆಯಿತು. ಹಾಯ್ ಮೇಡಮ್ಮ. ನೋಡಿ ಇಬ್ಬರು ಕೂತ್ಕೊಂಡು ಹಾಯ್ ಬಾಯ್ ಅಂತಾರೆ ನೋಡಿ. ಫುಲ್ ಆಗೋಯ್ತು ಲಗೇಜ್ ಎಲ್ಲ. ಲೆಟ್ಸ್ ಗೋ. ನೋಡಿ ನಾನು ಹೆಂಡ್ತಿಗೆ ಒಂದು ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಯಾವಾಗಲೂ ಇದು ನನಗೆ ಹಿಂಸೆ ಕೊಡ್ತಾ ಇದ್ಲು. ಏನಪ್ಪ? ಡ್ಯಾಶ್ ಬೋರ್ಡ್ ಓಪನ್ ಮಾಡು. ಅದರಲ್ಲಿ ಪರ್ಸಿಂದ ಪಕ್ಕದಲ್ಲಿ ಒಂದು ಇದೆ, ತೆಗಿ, ಓಪನ್ ಮಾಡು. ಹೇಗಿದೆ? ಕನ್ನಡಿ ಸಕ್ಕತ್ತಾಗಿದೆ ಗಾಯಸ್. ನೋಡಿ ಎಲ್ಲಾದರೂ ಹೋದ್ರೆ ಬಂದರೆ ಚೆನ್ನಾಗಿದೆ. ನಾನು ಯಾವಾಗಲೂ ಇಲ್ಲಿ ನೋಡ್ಕೊತಾ ಇದ್ದೆ, ಯಾವಾಗಲೂ ಬೈಯೋರು, ಯಾವಾಗಲೂ ಗಾಡಿಗೆ ನಿಲ್ಲಿಸ್ಬಿಟ್ಟು ಹೊರಗಡೆ ಹೋದಾಗ ಎಲ್ಲಾದರೂ ಇದನ್ನ ಹಿಂಗೆ ತಿರುಗಿಸ್ಬಿಟ್ಟಿರ್ತಿದ್ದೆ. ಯಾವಾಗಲೂ ಕೇಳೋರು ಚೆನ್ನಾಗಿದೆ ಅಲ್ವಾ ಪುಟ್ಟದಾಗಿ. ನೋಡಿ ಹಿಂದೆ ಎಡಿಷನ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ವಾ? ಥ್ಯಾಂಕ್ ಯು. ಚೆನ್ನಾಗಿದೆ, ನಿಜವಾಗ್ಲೂ ಇಷ್ಟ ಆಯಿತು. ಏನಂದರೆ ಗಾಯ್ಸ್, ನನಗೆ ಇಲ್ಲಿ ಒಳಗಡೆ ಒಂದು ಗಾಯ ಆಗ್ಬಿಟ್ಟಿದೆ, ನಗಕ್ಕೆ ಹೋಗ್ತಿಲ್ಲ, ಮಾತಾಡೋಕ್ಕೆ ಹೋಗ್ತಿಲ್ಲ, ತುಂಬ ನೋವಾಗಿದೆ. ಹೋಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇದಮ್ಮ ಚೆನ್ನಾಗೈತೆ ಇದು. ಕಾಯಿ ಎಲ್ಲರೂ ಪಿಂಕು ವೈಟ್ ಹಾಕೊಂಡಿದ್ದೀವಿ ನೋಡಿ. ಇವಾಗ ಬನ್ನಿ ಅಂದರೆ ಏನಾಗಿದೆ ನೋಡೋಣ. ಇವಾಗ ಮನೆ ಬಿಟ್ಟು ಮುಂದಕ್ಕೆ ಮೂವ್ ಆಗ್ತಾ ಇದ್ವಿ. ಹಾಯ್ ಮಾಡ್ತೀನಿ. ಇವಾಗ ಡೀಸೆಲ್ ಹಾಕ್ಸ್ಕೊತಿದ್ರಿ ನಮ್ಮ ಮನೆಯವರು. ಅಂಕಲ್ ಫುಲ್ ಟ್ಯಾಂಕ್ ಮಾಡ್ಕೊಂಡ್ರೆ ರೈಟ್. ನೋಡಿ ಇವಾಗ ಹಾಸನ ರೋಡ್ ರೀಚ್ ಆಗಿದ್ವಿ. ನೋಡಿ ನಮ್ಮ ಹಾಸನ ರೋಡ್ ಹೇಗಿದೆ ಅಂತ, ಸೂಪರ್ ಆಗಿದೆ ನೋಡಿ. ಮುಂದೆ ಎಲ್ಲಾದರೂ ತಿಂಡಿ ಮಾಡಬೇಕು, ನೋಡೋಣ ಅಲ್ಲಿ. ನೋಡಿ ಅಪ್ಪ ಮಗಳು ಹೆಂಗೆ ತಿಂತಾಯಿದ್ದಾರೆ. ಇಲ್ಲಿ ಟಿಫನಿಗೆ ನಿಲ್ಸಿದ್ವಿ, ನಾನು ಟಿಫನ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ಇಲ್ಲಿ ನಮ್ಮ ಹಾಸನ ರೋಡಲ್ಲಿ ತುಂಬ ಚೆನ್ನಾಗಿದೆ, ಟೇಸ್ಟ್ ಸೂಪರಾಗಿದೆ ನೋಡಿ. ಅಲ್ಲಿ ತಿಂಡಿ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಮಧ್ಯದಲ್ಲಿ ಇದು ಫಿಕ್ಸ್ ಆಯಿತು, ಊರಿಗೆ ಹೋಗೋಣ ಅಂತೇಳಿ. ನಮ್ಮ ಮನೆಯವ್ರು ನೋಡಿ ನೀರು ಹಿಡಿತಾವ್ರೆ. ಅಲ್ಲಿ ಖಾಲಿ ಬಾಟ್ಲಿ ತಗೊಂಬಂದ್ವಲ್ಲ, ಅದಕ್ಕೆ ಇಲ್ಲೇ ನೀರು ಹಿಡ್ಕೊಂಡು ಹಾಗೆ ಮನೆಗೆ ಹೋಗ್ಬಿಟ್ಟು ಬರೋಣ, ಇಲ್ಲಿ ಗಂಟೆ ಬಂದಿದ್ದೀವಿ ಅಂತೇಳಿ ನೀರು ಹಿಡ್ಕೊತಾ ಇದ್ದಾರೆ. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು ಹಿಂದೆ ಕೂತಿದ್ವಿ, ಯಾಕಂದರೆ ನನ್ನ ಮಗಳು ಮಲ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ಬನ್ನಿ ನಮ್ಮ ಮನೆ ಹೆಂಗಿರುತ್ತೆ ಅಂತ ಮತ್ತೆ ಇನ್ನೊಂದ್ಸಲ ನೋಡೋಣ. ಈಗ ಮನೆಗೆ ಬಂದ್ವಿ ನೋಡಿ. ನಮ್ಮ ಮನೆ ಕಾಣಿಸ್ತಾ ಇದೆಯಾ? ಇದೆ ನಮ್ಮ ಮನೆ. ಇವಾಗ ಬನ್ನಿ ಒಳಗಡೆ ಹೋಗೋಣ. ನೋಡಿ ಊರು ಒಳಗಡೆ, ಮನೆ ಒಳಗಡೆ ಹೋಗ್ತಿದ್ರಿ. ಕೊಟ್ಟೆ ತಿರುಗಿ ಬಂದೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ವಿದ್ಯಮ್ಮ ಯಾಕೆ ಇದ್ರ ಕಿತ್ತಿಕಂದ? ಇರು ಬೆಡ್ಶೀಟ್ ಅದೇ ತೊಗೊಂಬರ್ತೀನಿ. ನೋಡಿ ಅವ್ರ ಮನೆಗೆ ಬಂದ ತಕ್ಷಣ ಹೆಂಗೆ ಕೂತವ್ರೆ, ಆರಾಮಾಗಿ ಕೂತ್ಕೊಂಡವ್ರೆ ಇಬ್ಬರು. ನೋಡಿ ಅವರು ಈಗ ಮೊಬೈಲ್ ಆಪ್ರೇಟ್ ಮಾಡ್ತಾವ್ರೆ, ಇವ್ರು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾವ್ರೆ. ಏನು ಮಾಡೋಣ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಇದ್ದವೇನ ಅಂತ ಬಂದ್ವಿ. ಮನೆ ಹತ್ರದಲ್ಲೇ ಐತೆ, 4 ಹೆಜ್ಜೆ, ಯಾಕೆ ಸುಮ್ಮನೆ ಮನೆ ಹತ್ರದಲ್ಲೇ ಇದ್ರೂ ನೋಡ್ದಿರ ಹೋಗೋದು ಅಂತೇಳಿ ಬಂದ್ವಿ. ಬಂದು ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹೊರಗಡೆ ತೋರಿಸಿ ಹೆಂಗಿರುತ್ತೆ ನೋಡಿ. ಫುಲ್ ಮಳೆ ಬರ್ತಾ ಇದೆ. ಸಕ್ಕತ್ತಾಗಿದೆ ಮಾತ್ರ, ಮಳೆ ಬರ್ತಾ ಅಲ್ವಾ? ಹೌದು, ಚೆನ್ನಾಗಿದೆ. ಓಕೆ, ಇವಾಗ ಇಲ್ಲಿಂದ ಬಿಟ್ಟ ತಕ್ಷಣ ಆಮೇಲೆ ವಿಡಿಯೋ ಮಾಡೋಣ.
ಓಕೆ, ಈಗ ಇನ್ನೂ ಚೆನ್ನಾಗಿರುತ್ತೆ ವೆದರ್ ಈಗ ಹೋಗ್ತಾ ವಿಡಿಯೋ ಮಾಡ್ತಾ ಇದ್ರೆ. ಹೌದು, ಮಳೆ ಅಲ್ವಾ. ಹ್ಮ್. ಮಳೆಯಲ್ಲಿ ಜೊತೆಗಿರಿ ದಿನವಿಡೀ ಜೊತೆ. ಓಕೆ. ನೋಡಿ ನನ್ನ ಮಗಳು ಮತ್ತು ಅವ್ರ ಅಪ್ಪ ಇಬ್ರು ಹಳೇದು ಆಲ್ಬಮ್ ನೋಡ್ತಿದ್ದಾರೆ ನಮ್ಮ ಮನೆಯವ್ರದ್ದು. ನೋಡಿ ಹೆಂಗಿದ್ರು ಅಂತ ನಮ್ಮ ಮನೆಯವರು ಅವಾಗ. ನೋಡಿ ನಮ್ಮ ಮನೆಯವ್ರು ಹೆಂಗಿದ್ರು ಅಂತ ಎಲ್ಲ ಹಳೇದು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಮನೆಯವರು. ನಮ್ಮ ವಿದ್ಯಮ್ಮ ಹಿಂಗೆ ಮಾಡೋದು. ವಿದ್ಯಮ್ಮ ಹಾಟು ನನ್ನ ಮಗಳು ಹೆಂಗಿದ್ರೆ ಕಂಡು ಹಿಡಿತಾಳೆ ನೋಡಿ. ವಿದ್ಯಮ್ಮ ಪಪ್ಪ ಎಲ್ಲಿ ತೋರ್ಸು, ಎಲ್ಲಿ? ನೆಕ್ಸ್ಟ್ ಜಾಸ್ತಿ ಜನ ಇರೋದು ತೋರ್ಸು. ವಿದ್ಯಮ್ಮ ಪಪ್ಪ ಎಲ್ಲಿ ತೋರಿಸಿ, ಇಲ್ಲಿ ತೋರ್ಸು. ಇದ್ದಾಗ ನೋಡಿ ಶೂಟಿಂಗ್ ಟೈಮಲ್ಲಿ ನಮ್ಮ ಮನೆಯವರು ನೋಡಿ, ಇಲ್ಲಿ ಶೂಟಿಂಗ್ ಟೈಮಲ್ಲಿ ಎಲ್ಲ ಶೂಟಿಂಗ್ ಟೈಮಲ್ಲಿ ಡ್ಯೂಟಿ ಮಾಡ್ಬೇಕಾರೆ. ಇವ್ರು ಯಾರು? ಮೇಕಪ್ ಆರ್ಟಿಸ್ಟ್. ನೋಡಿ ಇಲ್ಲಿ ಕ್ಯಾಮ್ರಾ ನೋಡಿ, ಇಲ್ಲಿ ನೋಡಿ. ನಮ್ಮ ಮನೆಯವ್ರಿಗೆ ತುಂಬ ಜನ ಪರಿಚಯ ಇದ್ದಾರೆ. ರವಿಚಂದ್ರನ್ ಸರು ಮತ್ತು ಪುನೀತ್ ರಾಜ್ಕುಮಾರು ಇವರೆಲ್ಲ. ಹೌದೇನ್ರಿ? ನೋಡಿ ನೋಡಿ ನಮ್ಮ ಮನೆಯವ್ರದ್ದು ಲವರ್ ಹೆಸರು ಚಿನ್ನಿ ಅಂತ. ಹೆಂಗೆ ಹಾಕ್ಸ್ಕೊಂಡವ್ರೆ ಗಾಡಿ ನೋಡಿ. ಇಷ್ಟೊಂದು ಪೇಜ್ ಇದೆ ನಮ್ಮ ಮನೆಯವ್ರದ್ದು. ಇವಳು ನನ್ನ ಮಗಳು ಒಂದು ತೋರ್ಸೋಕ್ಕೆ ಬಿಡ್ತಾಯಿಲ್ಲ, ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ತುಂಬ ಇದ್ದಾವೆ ನಮ್ಮ ಮನೆಯವ್ರದ್ದು ಫೋಟೋಸು ನೋಡಿ. ಇನ್ನೂ ಅಲ್ಲಿದ್ದಾವೆ, ತಗೊಂಡು ಹೋಗ್ತೀನಿ. ಆದರೆ ಇದರಲ್ಲಿ ಇಷ್ಟೇ ಅಲ್ವಾ ತೋರ್ಸೋಕ್ಕಾಗೋದು. ನೋಡಿ ನನ್ನ ಮಗಳು ಚಿಕ್ಕ ಮಗು ಥರ, ಚಿಕ್ಕ ಮಗುನಲ್ಲಿ ಆಟ ಆಡ್ತಿದ್ಲ, ಇವಾಗ ಆಟ ಆಡ್ತೀನಿ ಅಂತ ಕೂತ್ಕೊಂಡವಳು. ಅದರಲ್ಲಿ ನೀರು ಹಾಕಿ ಹಂಗೆ ಮಾಡಿಕ್ಕಿರೋದು ನಾವು. ಸಾಂಗ್ ಬರ್ತಿತ್ತು ಅದರಲ್ಲಿ. ಕ್ಲಿಪ್ ಹಾಕೋ ತಲೆಗೆ. ಗಾಯ್ಸ್ ಏನು ಗೊತ್ತಾ, ಇವತ್ತು ಬೆಳಗ್ಗೆನೇ ಬಿಟ್ವಲ್ವಾ, ಅಲ್ಲಿಂದ ಬಿಟ್ಟು ಬರ್ಬೇಕಾರೆ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ಆನ್ ದ ವೇ ಬರ್ಬೇಕಾದ್ರೆ ಹೋಗೋಣ ಅನ್ನೋಷ್ಟರಲ್ಲಿ ಟೈಮ್ ಆಗ್ಬಿಡ್ತು. ಅದಕ್ಕೋಸ್ಕರನೇ ಮತ್ತು ಧರ್ಮಸ್ಥಳಕ್ಕೆ ಹಿಂಗೇನು ಅಲ್ಲಿಂದ ಬೆಂಗಳೂರಿಂದ ಮತ್ತು ಡೈರೆಕ್ಟಾಗಿ ಹೋಗೋಣ ಅಂದ್ಕೊಂಡ್ವಿ. ಅದೇ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಏನಾಯಿತು ಅಂತಂದರೆ ನಮ್ಮ ಊರು ದಾಟಿನೇ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಬಂದ್ವಿ. ಆದರೆ ಟೈಮ್ ಆಯಿತು ಅಲ್ವಾ, ಅದಕ್ಕೆ ನಮ್ಮ ಮನೆ ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಲಿಲ್ಲ. ಹೋಗಬೇಕು ಮತ್ತು ಬರ್ಬೇಕಾದ್ರೆ ಹೋಗೋಣ ಅಂತ ಹೇಳ್ಕೊಂಡು ಸುಮ್ಮನೆ ಇಲ್ಲಿಗೆ ಬಂದ್ವಿ. ಇವತ್ತು ನೈಟ್ ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ನೈಟ್ ಇಲ್ಲಿ ಉಳ್ಕೊಂಡು ಮಾರ್ನಿಂಗ್ ಅಲ್ಲಿಗೆ ಕೊರಗಜ್ಜ ಟೆಂಪಲ್ಗೆ ಇಲ್ಲಿಂದ ಡೈರೆಕ್ಟ್. ಅಲ್ಲಿಂದ ಆದಮೇಲೆ ಇದು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಓಕೆ ಸಿಗೋಣ. ನೋಡಿ ಅಜ್ಜಿಗೆ ಎಷ್ಟು ಏಜ್ ಇರ್ಬೋದು ಹೇಳಿ ಕಮೆಂಟಲ್ಲಿ ತಿಳಿಸಿ. ನೋಡಿ ಕಿವಿ ಕೇಳಿಸಲ್ಲ, ಆದರೆ ಮಾತಾಡುತ್ತೆ, ನಡೆಯುತ್ತೆ, ಜಮೀನಲ್ಲಿ ಕೆಲಸ ಮಾಡುತ್ತೆ, ಎಲ್ಲ ಮಾಡುತ್ತೆ ಇವ್ ಅಜ್ಜಿ. ಇವ್ ಅಜ್ಜಿ ಹೆಸ್ರು ಏನು ನೋಡಿ, ಹೊಡಿಯೋಕೆ ಬರುತ್ತೆ. ಏನು ಅಜ್ಜಿ ಹೆಸ್ರು? ಬಿಂದಮ್ಮ ಅಂತ ಇವ್ರ ಹೆಸರು. ಅವಳು ಹಂಗೆ ನೋಡ್ತಾ ಕೂತಾಳೆ, ನಾನು ನೋಡೇ ಇಲ್ಲ. ನೋಡ್ತಾ ಕೂತಿದ್ದೆ ತವ ಬಿಡ ತಗೋತೀನಿ. ನೋಡಿ ನಮ್ಮ ಮಗಳನ್ನ ಮಾತಾಡ್ತಾರೆ. ಈ ಅಜ್ಜಿ ಮಗಳ ಇಬ್ರು. ಮಗಳು ಬರ್ಕತ್ತಾಳೆ. ಯಾರು ಬರ್ಕತ್ತಾಳೆ?
ಕಮಾನ್. ನಿಧಾನ ನಿಧಾನ. ನೋಡಿ ಅಪ್ಪ ಮಗಳು ಹೆಂಗತ್ತಾರೆ. ದಿಸ್ ಕಾಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಇವತ್ತು ನೆನ್ನೆ ನೈಟ್ ಇಲ್ಲೇ ಉಳ್ಕೊಂಡಿದ್ವಿ. ಇದು 3 ದಿನದಿಂದ ವಿಡಿಯೋ ಕಂಟಿನ್ಯೂ ಆಗ್ತಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇವಾಗ ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನೋಡಿ ಬೆಳಗಿನ ಇವಾಗ 3:30 ಟೈಮು. ಕರೂಜ ಟೆಂಪಲ್ಗೆ ಹೋಗ್ಬೇಕಲ್ವ, ನಮ್ಮ ಮನೆಯಿಂದ ಹೋಗೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ ಅಂಥೇಳಿ ಬೇಗ ಎದ್ದಿದ್ವಿ. ನೋಡಿ ನಮ್ಮ ಕನ್ನಡಿ ಹೇಗಿದೆ. ಇದು ಪಾಪ ನಮ್ಮ ಮನೆಯವರು ಮದುವೆ ಆದ ಹೊಸದ್ರಲ್ಲಿ ನನಗೋಸ್ಕರ ಪ್ರೀತಿಯಿಂದ ತಂದಿದ್ರು. ನನಗೆ ಗೊತ್ತಿರಲಿಲ್ಲ ಇದನ್ನು ತಂದಿರೋದು ಅವರು. ಸ್ವಲ್ಪ ಶಾಕ್ ಅಂದರೆ ನನಗೆ ಸರ್ಪ್ರೈಸ್ ಮಾಡಿದರು. ಇದೊಂದು, ಆಮೇಲೆ ಇನ್ನೊಂದು ಟೇಬಲ್ ಇದೆ. ಯಾರಾದರೂ ನಮ್ಮ ಊರಿನ ವ್ಲಾಗ್ ನೋಡಿಲ್ಲ ಅಂದರೆ ನಾನು ಹಾಕಿದ್ದೀನಿ ವಿಡಿಯೋ, ಒಂದು ಸತಿ ಚೆಕ್ ಮಾಡಿ ನೋಡಿ. ಪೂರ್ತಿ ಡೀಟೇಲಾಗಿ ಹಾಕಿದ್ದೀನಿ ನಮ್ಮ ಮನೆ ವಿಡಿಯೋ. ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅವಾಗ ನೋಡೋಣ ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ. ನೋಡಿ ಈಗ ಸ್ನಾನ ಮಾಡಿ ಈ ಥರ ರೆಡಿ ಆಗಿದ್ದೀನಿ. ಕರಗಜ ಟೆಂಪಲ್ ಹೋಗ್ಬೇಕಲ್ಲ, ಅದಕ್ಕೇ ನಮ್ಮ ಮನೆಯವರು ಅಲ್ಲಿಸ್ತಾ ಇದ್ದಾರೆ, ನನ್ನ ಮಗಳು ಮಲಗಿದ್ದಾಳೆ. ನೋಡಿ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್. ನೋಡಿ ಚೆನ್ನಾಗಿಟ್ಟಿಲ್ಲ ನಮ್ಮ ಮನೇಲಿ, ಯಾಕೆಂದರೆ ಅವರೊಬ್ಬರೇ ಇರ್ತಾರಲ್ಲ, ಯೂಸ್ ಮಾಡಲ್ಲ, ಅದಕ್ಕೋಸ್ಕರ. ನೋಡಿ ತುಂಬ ಚೆನ್ನಾಗಿದೆ ಗೊತ್ತಾ. ನೋಡಿ ಎಲ್ಲ ಧೂಳು, ಒಳಗಡೆ ಎಲ್ಲ ಬಾಕ್ಸ್ ಇಟ್ಬೋದು, ಎಲ್ಲ ಧೂಳಾಗಿದೆ. ಈಗ ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ. ಈಗ ಕಾಣಿಸ್ತಿದ್ದೀನಿ, ಕಮೆಂಟ್ ಮಾಡಿ. ಒಂದು ಅಂದ ಚೆನ್ನಾಗಿರ್ಬೇಕಂದ್ರೆ ಒಂದು ಹೆಂಡ್ತಿನ ಒಬ್ಬ ಗಂಡ ಪ್ರೀತಿಯಿಂದ ನೋಡಿಕೊಂಡ್ರೆ ಮಾತ್ರ ಅಂತೆ. ಥ್ಯಾಂಕ್ ಯು. ಇವಾಗ ಫೈನಲಾಗಿ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಓಕೆ, ನಮ್ಮ ಮನೇಲಿ ಕರೆಂಟ್ ಇದೆ ಇವತ್ತು, ಅದಕ್ಕೆ ಕೂದಲು ಉಳಿಸ್ಕೊತಾ ಇದ್ದೀನಿ. ನಮ್ಮ ಪಾಪು ಇನ್ನು ಮಲಗಿದ್ದಾಳೆ. ನೋಡಿ ಮಲಗಿದ್ದಾಳೆ ಇನ್ನು. ಈ ಮನೇನ ನೀಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇಟ್ಕೋಬೋದು, ಆದರೆ ಮತ್ತೆ ನೀಟ್ ಮಾಡಲ್ಲ. ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಇಟ್ಕೊತಾರೆ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಬನ್ನಿ ಈಗ ಕೂದಲು ಒಣಗಿಸ್ಕೊಂಡ್ಮೇಲೆ ಸಿಗ್ತೀನಿ. ನೋಡಿ ನಮ್ಮ ಮೇಡಮು ತಲೆ ಸ್ನಾನ ಮಾಡಿದ ತಕ್ಷಣ ಇದಂತೂ ಮಿಸ್ ಮಾಡಲ್ಲ, ಇಲ್ಲಾಂದರೆ ಶೀತ ಬಿಡುತ್ತೆ ಅಂತ. ಹೌದು, ಫಸ್ಟ್ ಎಲ್ಲ ಮಾಡ್ತಾ ಇರಲಿಲ್ಲ. ಈಗ ಶೀತ ಮೈಂಡ್ ಹಂಗೆ ತಲೆ ತಗೊಂಡ್ಬಿಡುತ್ತೆ. ಅದಕ್ಕೆ ತಂದಿದ್ದೀನಲ್ಲ, ಯಾಕೆ ವೇಸ್ಟ್ ಮಾಡೋದಂತ ಯೂಸ್ ಮಾಡ್ತಾ ಇದ್ದೀನಿ ಈಗೀಗ. ಇದು ಪಾಪು ಬಾಣಂತನ ಆದಾಗ ತಂದಿದ್ದು 3 ತಿಂಗಳಾದ್ಮೇಲೆ. ನೀವು ರೆಡಿಯಾಗಿ ತೋರ್ಸೋಣ. ನಾವು ರೆಡಿ ಆಗ್ತಾಯಿದ್ದೀವಿ ಈಗ. ನೋಡಿ ನಮ್ಮೂರಲ್ಲಿ ನೀರಿಲ್ಲ, ನಾವು ಗಾಡಿ ತೆಗೆದಿದ್ದೀವಿ. ಅದಕ್ಕೆ ನೋಡಿ ಒಲೆ ಅಲ್ಲೆಲ್ಲ ಹಚ್ಚಿಬಿಟ್ಟು ಸ್ನಾನ ಎಲ್ಲ ಮುಗೀತು. ಹಂಡೆ ಒಲೆ ನೀರು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಊರಲ್ಲಿ ನೀರಿಲ್ವಂತೆ, ಏನಂತಂದರೆ ಕರೆಂಟ್ ಇಲ್ವಂತೆ. ಅದಕ್ಕೋಸ್ಕರ 1 ವಾರದಿಂದ ನೀರು ಬಿಟ್ಟಿಲ್ಲ ಅಂತ ಹೇಳ್ತಿದ್ರು. ನಮ್ಮ ಮನೇಲಂತೂ ಒಂಚೂರು ನೀರಿಲ್ಲ. ಬಂದಾಗ ವಾಶ್ರೂಮ್ಗೆ ಹೋಗೋಕ್ಕಷ್ಟೇ ನೀರಿತ್ತು, ಖಾಲಿ ಮಾಡಿದ್ವಿ. ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡೋಕ್ಕೆ ಎಲ್ಲ ನಾವು ಒಂದು ಸ್ವಲ್ಪ ಇತ್ತು, ಅಂದರೆ ಒಂದು ಅರ್ಧ ಅಷ್ಟಿತ್ತು. ಮತ್ತು ನಾವು ಕುಡಿಯೋಕ್ಕೆ ಕ್ಯಾನಲ್ಲಿ ನೀರು ತಂದಿದ್ವಲ್ಲ, ಅದನ್ನ ಹಾಕ್ಕೊಂಡೆ ಸ್ನಾನ ಗೀನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಯಾಕಂತಂದರೆ ಒಂದೊಂದು ಸತಿ ಊರ ಕಡೆ ಕರೆಂಟ್ ಇರೋಲ್ವಲ್ಲ, ಅದಕ್ಕೋಸ್ಕರ. ಈಗ ಸ್ನಾನ ಮಾಡಿ ರೆಡಿಯಾಗಿದ್ವಿ. ಮತ್ತು ಇವಾಗ ಮಂಗಳೂರು ಕೊರಗಜ್ಜ ಟೆಂಪಲ್ಗೆ ಇವಾಗ ರೆಡಿಯಾಗಿರೋದು. ಅಲ್ಲೋದ್ಮೇಲೆ ವೀಡಿಯೋ ಮಾಡ್ತೀನಿ.
ಇದು ಲಾಂಗ್ ಆಗುತ್ತೆ, ಅದಕ್ಕೇ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀನಿ. ನೋಡಿ, ಇವಾಗ ನಮ್ಮ ಮನೆಯವರು ಪೂಜೆ ಮಾಡಿದ್ರು, ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಲ್ಲ ಅದಕ್ಕೋಸ್ಕರ. ಮತ್ತೆ ಬನ್ನಿ, ಯಾವತ್ತಲೂ ನಾವು ಊರಿಗೆ ಬಂದಾಗ ನೋಡಿ ಹಿತ್ತಲು ಬಾಗಿಲು ಇವಾಗ ಓಪನ್ ಮಾಡ್ತಿದ್ರು ನಾವು ಮನೆಯವರು. ಯಾವಾಗಲೂ ನೋಡಿ ಕಿಚನ್, ನಾವು ನಮ್ಮ ಭಾವ ನಮ್ಮ ಮಾವನಿಗೆ ದೀಪ ಹಚ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡೆ ಹೊರಡೋದು. ನೋಡಿ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ನೋಡಿ ಪೂಜೆ ಮಾಡ್ತಾವ್ರೆ. ಶ್ರೀಕೃಷ್ಣ ಪರಮಾತ್ಮ, ಪಾರ್ವತಿ ಲಕ್ಷ್ಮೀ ದೇವಿ, ಹಾಂ, ದೇವಿ ಆಂಜನೇಯ ಪ್ರಸನ್ನ. ನೋಡಿ ಫೈನಲಾಗಿ ನಮ್ಮ ಮನೆಯವರು ಹೇಗೆ ರೆಡಿಯಾಗಿದ್ದಾರೆ ಅಣ್ಣ ಬಂಡ ಅಂತ. ನಿದ್ದೆಲಿದ್ದಾರೆ ಮಾತ್ರ. ಹಾಯ್ ಹೇಳ್ರಿ. ಈಗ ಲಾಂಗ್ ಆಗುತ್ತೆ ವಿಡಿಯೋ, ಎಂಡ್ ಮಾಡೋಣ ಈ ಲಾಗು, ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ ಒತ್ತೋದನ್ನು ಮರಿಬೇಡಿ, ಆಯಿತಾ? ಗೊತ್ತಿದ್ರೆ ಯಾವಾಗಲೂ ನಿಮಗೆ ನಾವು ವಿಡಿಯೋ ಮಾಡಿದ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.